ಆಪರೇಷನ್ ಸಿಂಧೂರ್ ಬಳಿಕ ಸ್ಥಗಿತವಾಗಿದ್ದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವೈವಾಹಿಕ ಸಂಬಂಧಗಳು ಮತ್ತೆ ಚಿಗುರೊಡೆದಿವೆ. ಶಾಹದಾನಿ ದರ್ಬಾರ್ನ ಪ್ರಯತ್ನದಿಂದಾಗಿ ಸುಮಾರು 150 ಪಾಕ್ ಯುವತಿಯರು ವೀಸಾ ಪಡೆದು ಭಾರತದಲ್ಲಿರುವ ತಮ್ಮ ವರನನ್ನು ಸೇರಲು ಆಗಮಿಸುತ್ತಿದ್ದಾರೆ. 300ಕ್ಕೂ ಹೆಚ್ಚು ಯುವತಿಯರು ಭಾರತಕ್ಕೆ ಬರಲು ಕಾಯುತ್ತಿದ್ದಾರೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಅತಿದೊಡ್ಡ ಹಿಂದೂ ದೇವಾಲಯವೇ ಶಾಹದಾನಿ ದರ್ಬಾರ್. ಘೋಟ್ಕಿ ಜಿಲ್ಲೆಯ ಹಜರತ್ ಪಿತಾಪಿಯಲ್ಲಿರುವ ಈ ಸನ್ನಿಧಿಗೆ ಪಾಕಿಸ್ತಾನ ಮಾತ್ರವಲ್ಲದೆ ಭಾರತದಿಂದಲೂ ಭಕ್ತರು ಭೇಟಿ ನೀಡುತ್ತಾರೆ. ಇದರ ಸ್ಥಾಪಕರು ಸಂತ ಸದಾರಾಮ್ ಸಾಹೇಬ್. ಸಂತರ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ದೇವಾಲಯದಲ್ಲಿ ಹಿಂದೂಗಳ ಸಾಮೂಹಿಕ ವಿವಾಹವು ನಡೆಯುತ್ತದೆ. ಶಾಹದಾನಿ ದರ್ಬಾರ್ ಈ ವಿವಾಹಗಳಿಗೆ ಮರುಜೀವ ನೀಡಿದ್ದು, ಭಾರತ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿ ಸದ್ಯ 150 ವಧುಗಳು ಮತ್ತು ಅವರ ಕುಟುಂಬಸ್ಥರಿಗೆ ವೀಸಾ ಕೊಡಿಸಿದೆ. ನಾಗಪುರ, ರಾಯ್ಪುರ, ಜೋಧ್ಪುರ, ಪುಣೆ ಸೇರಿದಂತೆ ಭಾರತದ ವಿವಿಧ ನಗರಗಳ ಯುವಕರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಪಾಕ್ ಯುವತಿಯರ ಪಟ್ಟಿಯನ್ನು ಶಾಹದಾನಿ ದರ್ಬಾರ್ ಸಿದ್ಧಪಡಿಸಿತ್ತು. ಇದನ್ನು ಭಾರತದ ಗೃಹ ಸಚಿವಾಲಯಕ್ಕೆ ರವಾನಿಸಿ ಇವರೆಲ್ಲರಿಗೂ ವೀಸಾ ನೀಡುವಂತೆ ಮನವಿ ಮಾಡಿತು. ಪಹಲ್ಗಾಮ್ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ 150 ಪಾಕಿಸ್ತಾನದ ಯುವತಿಯರು ಮದುವೆಗಾಗಿ ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಇನ್ನು 300 ಮಂದಿ ಭಾರತಕ್ಕೆ ಬರಲು ಕಾಯುತ್ತಿದ್ದಾರೆ. ಭಾರತ ಮತ್ತು ಪಾಕ್ನ ಸಿಂಧು ಪ್ರಾಂತ್ಯದ ಜನರ ನಡುವೆ ವೈವಾಹಿಕ ಸಂಬಂಧ ಸರ್ವೇ ಸಾಮಾನ್ಯ. ಎರಡೂ ದೇಶಗಳ ನಡುವೆ ಇದಾಗಲೇ ಸಾಕಷ್ಟು ಮದುವೆಗಳಾಗಿವೆ. ಇದೇ ರೀತಿ ನಿಶ್ಚಯವಾಗಿದ್ದ ಸುಮಾರು 450 ಮಂದಿಯ ಮದುವೆ ಆಪರೇಷನ್ ಸಿಂಧೂರ್ ಬಳಿಕ ನಿಂತು ಹೋಗಿತ್ತು. ಉಭಯ ರಾಷ್ಟ್ರಗಳ ಸಂಪರ್ಕ ಕಡಿತಗೊಂಡಿದ್ದಲ್ಲದೆ ವೀಸಾ ಮತ್ತು ಗಡಿ ಮಾರ್ಗಗಳು ಬಂದ್ ಆಗಿದ್ದವು. ಇದೀಗ ಭಾರತವು ಈ ಜೋಡಿಗಳ ಕನಸಿಗೆ ರೆಕ್ಕೆ ಕಟ್ಟಿದೆ. ಪಾಕಿಸ್ತಾನಿಗಳು ಭಾರತಕ್ಕೆ ಬರಲು ಅನುವು ಮಾಡಿಕೊಟ್ಟಿದ್ದರಿಂದ ಎಂಗೇಜ್ಮೆಂಟ್ ಬಳಿಕ ಸಾಕಷ್ಟು ಸಮಯ ಕಾದಿದ್ದ ಯುವತಿಯರು ಭಾರತದತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಈಗ ವಾಘಾ ಅಟ್ಟಾರಿ ಗಡಿ ಬಂದ್ ಆಗಿರುವುದರಿಂದ ಪಾಕ್ ವಧುಗಳು ಮತ್ತು ಅವರ ಸಂಬಂಧಿಕರು ಮಸ್ಕತ್, ದುಬೈ ಮತ್ತು ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳ ಮೂಲಕ ಭಾರತ ಪ್ರವೇಶಿಸಲು ಅವಕಾಶ ನೀಡಲಾಗಿದೆ. ವಿಶೇಷವೆಂದರೆ ಪಾಕಿಸ್ತಾನದ ನರಿಬುದ್ಧಿ ಅರಿತಿರುವ ಭಾರತ ಭದ್ರತಾ ದೃಷ್ಟಿಯಿಂದ ಕೇವಲ ವಿಮಾನದ ಮೂಲಕ ಬೇರೆ ದೇಶಗಳಿಂದ ಬರಬೇಕು ಎಂಬ ಷರತ್ತು ವಿಧಿಸಿತ್ತು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.